ಸದ್ಯ ನೀವು ಬಂದ್ರಲ್ಲ ಅಷ್ಟೇ ಸಾಕಪ್ಪ. ನನಗಂತೂ ಕೈ ಕಾಲೇ ಆಡ್ತಿರ್ಲಿಲ್ಲ. ಏನಾಯ್ತಪ್ಪ? ಏನಂದ್ರು ಅವರು? ಯಾಕೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು? ಏನು ಗಾಬರಿ ಆಗಬೇಡಿ, ಅಂಥದ್ದೇನಾಗಿಲ್ಲ, ಆಮೇಲೆ ಹೇಳ್ತೀನಿ. ಅಲ್ಲ ರೀ, ಅಂಥದ್ದೇನೂ ಆಗಿಲ್ಲ ಅಂದರೆ ನಿಮ್ಮನ್ನು ಸ್ಟೇಷನಿಗೆ ಯಾಕೆ ಕರ್ಕೊಂಡು ಹೋದ್ರು? ಮನೆಗೆ ಬಂದಾಗಲೇ ನಿಮ್ಮ ಪ್ರಶ್ನೆ ಮಾಡಿ ಪ್ರಶ್ನೆಗೆ ಉತ್ತರ ತೊಗೊಂಡು ಹೋಗ್ಬೋದಾಗಿತ್ತಲ್ವಾ? ಅವ್ರ ಪ್ರೊಸೀಜರ್ಸು ಅವ್ರು ಫಾಲೋ ಮಾಡಿದ್ದಾರೆ ಅಷ್ಟೇ. ಪವನಿ, ಒಂದು ಲೋಟ ನೀರು ತಂದ್ಕೊಡಮ್ಮ. ಹಾಂ. ನಳಿನಿ ಫೋನ್ ಮಾಡ್ತಾ ಇದ್ದಾಳೆ. ಅವ್ರಿಗಾಗಲೇ ವಿಷಯ ಹೇಳ್ಬಿಟ್ಟಿದ್ದೀರಾ? ಇಲ್ಲಪ್ಪ, ನಾವು ಯಾರೂ ಏನೂ ಹೇಳಿಲ್ಲ. ಹೌದು ರೀ, ಹೇಳಿಲ್ಲ. ಮತ್ತೆ ಫೋನ್ ಮಾಡ್ತಾ ಇದ್ದಾಳೆ. ಹಲೋ ನಳಿನಿ, ಹೇಳಮ್ಮ. ಯಜಮಾನ್ರೆ, ನನ್ನ ಜೀವನ ಹಾಳಾಗೋಯ್ತು ಯಜಮಾನ್ರೆ, ಹಾಳಾಗೋಯ್ತು. ಯಾಕಮ್ಮ ನಳಿನಿ, ಏನಾಯ್ತು? ಅಪ್ಪ, ಏನಾಯ್ತಪ್ಪ? ಏನ್ ಹೇಳೋದು ಯಜಮಾನ್ರೆ, ದೊಡ್ಡ ಮಗಳ ಮದುವೆ ಮಾಡಿ ಕೈ ಖಾಲಿ ಮಾಡ್ಕೊಂಡು ಕೂತಿದೀವಿ. ಅಂಥದ್ರಲ್ಲಿ ಈ ಕುತ್ತಿಗೆಗೆ ಬಂದ್ರೆ ನಾನಂತೂ ಬದುಕಲ್ಲ ಯಜಮಾನ್ರೆ, ನಾನಂತೂ ಬದುಕಲ್ಲ. ನಳಿನಿ, ಅದು ಏನಾಯ್ತು ಅಂತ ಸರಿಯಾಗಿ ಹೇಳಮ್ಮ. ನೀನು ಒಂದೇ ಸಲ ಹಿಂಗೆ ಅಳ್ತಾ ಇದ್ರೆ ಅಲ್ಲಿ ಏನಾಯ್ತು ಅಂತ ನಮ್ಗೆ ಹೇಗೆ ಗೊತ್ತಾಗಬೇಕು? ಯಜಮಾನ್ರೆ, ಅದು ಗೌರಮ್ನವ್ರ ಮನೆಯವ್ರು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಇನ್ನೂ 2 ಮಕ್ಕಳಿದ್ದಾರೆ. ಈ ತರ ಆದ್ರೆ ನಮ್ ಕೈಲಿ ಬದುಕಕ್ಕಾಗಲ್ಲ ಯಜಮಾನ್ರೆ. ನಳಿನಿ, ಅದು ಏನಾಯ್ತು ಅಂತ ಸ್ವಲ್ಪ ಅರ್ಥ ಆಗೋ ಥರ ಹೇಳಮ್ಮ. ಯಜಮಾನ್ರೆ, ಮದ್ವೆ ಖರ್ಚೆಲ್ಲ ನಮ್ಮ ಕೈಲಿ ಮಾಡಿಸಿ ಮದ್ವೆ ದಿನ ಮೋಸ ಮಾಡಿದ್ರು. ಇವತ್ತು ಬಂದು ಮದ್ವೆಗೆ ಮಾಡಿರೋ ಖರ್ಚೆಲ್ಲ ಕೊಡಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಯಜಮಾನ್ರೆ, ನಮ್ಮ ಕೈಲಂತೂ ಏನೂ ಆಗಲ್ಲ. ನೀವೇ ಏನಾದ್ರೂ ಮಾಡಬೇಕು ಯಜಮಾನ್ರೆ, ಇಲ್ಲಾಂದ್ರೆ ನಾವು ಯಾರು ಬದುಕಿರಲ್ಲ. ನಳಿನಿ, ಸಮಾಧಾನ ಮಾಡ್ಕೋ ಸ್ವಲ್ಪ. ನೋಡು, ನಿನಗೇನಾದ್ರೂ ಸಮಸ್ಯೆ ಅದರದ್ದು ನನ್ನ ಸಮಸ್ಯೆನೇ. ಈ ಮದುವೆ ಮಾಡಿಸಿದ್ ನಾನು. ಎಷ್ಟು ಕೊಡ್ಬೇಕಂತ ಅವರಿಗೆ? ಗೌರಮ್ಮವ್ರು ಕೇಳ್ತಿರೋದು 10,30,30,000. ನಮ್ದೊಂದು 2-3 ಲಕ್ಷ ಖರ್ಚಾಗಿದೆ ಅಲ್ವಾ, ಒಟ್ಟಿಗೆ 15 ಲಕ್ಷ ಕೇಳ್ಬಿಡ್ತೀನಿ. ಈ ಟೈಮಲ್ಲಿ ಕೇಳಿದ್ರೆ ಯಾರಿಗೂ ಏನು ಡೌಟ್ ಬರಲ್ಲ. ಹಲೋ ನಳಿನಿ, ಅವ್ರು ಎಷ್ಟು ಕೇಳಿದ್ರು ಅಂತ ಹೇಳಮ್ಮ. ಯಜಮಾನ್ರೆ, ಅವ್ರು ಕೇಳೋವಷ್ಟು ನಿಮ್ಮ ಹತ್ರ ಹೇಳಕ್ಕೂ ನಂಗೆ ಭಯ ಆಗ್ತಿದೆ. ಅದು 15 ಲಕ್ಷ ಕೊಡ್ಬೇಕಂತೆ ಯಜಮಾನ್ರೆ. ನಳಿನಿ, ನೀನೇನು ತಲೆ ಕೆಡಿಸ್ಕೋಬೇಡ, ಆ ವಿಷಯ ನನಗೆ ಬಿಟ್ಬಿಡು. ಸರಿ ಯಜಮಾನ್ರೆ, ನೀವಿದ್ದೀರಲ್ಲ ಅನ್ನೋ ಧೈರ್ಯದ ಮೇಲೆ ನಾನು ಇನ್ನೂ ಗುಂಡಿಗೆ ಗಟ್ಟಿಯಾಗಿ ಇಟ್ಕೊಂಡು ಬದುಕಿದ್ದೀನಿ. ಚಿಂತೆ ಮಾಡಬೇಡ, ಕೇಶವ ಪುರೋಹಿತರಿಗೂ ಹೇಳು, ನಾನು ನೋಡ್ಕೋತೀನಿ ಅದನ್ನು. ಸರಿ ಯಜಮಾನ್ರೆ. 15 ಲಕ್ಷ. ಅಪ್ಪ, ತಪ್ಪಾಗಿರೋದು ಅವ್ರ ಕಡೆಯಿಂದ. ಅದು ಯಾವ ಧೈರ್ಯದಲ್ಲಿ ದುಡ್ಡು ಕೇಳ್ತಾರೆ?